ಇನ್ನು ವಿರೋಧ ಪಕ್ಷಗಳಿಗೆ ಇದೊಂದು ದೊಡ್ಡ ಆಹಾರ ಆಗಿಬಿಟ್ಟಿದೆ. ಪರಿಷ್ಕರಣೆ ಮಾಡ್ತಾ ಇರೋದು ದೊಡ್ಡ ಆಹಾರ. ಸೊ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಈಗ ಮುಗಿ ಬೀಳ್ತಾ ಇರೋದು. ಸೊ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ನಿಲ್ಲಿಸೋದೂ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಡಾಕ್ಟರ್ ಎಚ್.ಎಂ. ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರು. ವಿರೋಧ ಪಕ್ಷ ಹಾಗೂ ಸುಳ್ಳು ವದಂತಿಗೆ ಕಿವಿ ಕೊಡಬೇಡಿ ಅಂತ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಆದರೆ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 79,000ಕ್ಕೂ ಹೆಚ್ಚು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಗೃಹಜ್ಯೋತಿ ಸಹ ದುರ್ಬಳಕೆ ಮಾಡ್ಕೊಳ್ಳೋದು ಗೊತ್ತಾಗಿದೆ, ಕಮರ್ಷಿಯಲ್ಗೆಲ್ಲ ಬಳಸ್ಕೊತಾ ಇದ್ದಾರೆ. ಹೀಗಾಗಿ ಎರಡೂ ಗ್ಯಾರಂಟಿ ಯೋಜನೆಗೆ ಮರು ಅರ್ಜಿಯನ್ನು ಕರೆದಿದ್ದೇವೆ ಅಂತ ಪಬ್ಲಿಕ್ ಟಿವಿಗೆ ಎಚ್.ಎಂ. ರೇವಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರಮುಖವಾಗಿ 2 ಗ್ಯಾರಂಟಿಗಳಾಗಿರ್ತಕ್ಕಂತಹ ಗೃಹ ಜ್ಯೋತಿ ಹಾಗೂ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಎಚ್.ಎಂ. ರೇವಣ್ಣ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಸಿ.ಎಂ ಅವರು ಘೋಷಣೆ ಮಾಡಿದಂತೆ ಗ್ಯಾರಂಟಿಗಳಿಗೆ ಸರ್ಜರಿಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಏನು ಹೇಳ್ತೀರಾ ಸರ್, ಯಾಕೆ ಈ ನಿರ್ಧಾರ ತಗೊಂಡ್ರು? ಇದು ಸರ್ಜರಿ ಇಲ್ಲದಕ್ಕೆಲ್ಲ ಪರಿಷ್ಕರಣ ಅಂದರೆ ಭಾಳ ಉತ್ತಮವಾದಂಥ ಪದ ಅಂತ ಭಾವಿಸ್ತೇನೆ. ರಾಜ್ಯದ ಸರ್ಕಾರದ ಬಹು ಜನರಿಗೋಸ್ಕರ ಸಹಾಯ ಆಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ರೂಪಿಸಿತ್ತು. ಚುನಾವಣೆಗೆ ಮೊದಲು ನಾವು ಈ ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ, ರಾಜ್ಯದ ಬೆಲೆ ಏರಿಕೆ, ಡೀಸಲ್ಲು, ಪೆಟ್ರೋಲು ಮತ್ತು ಜನರ ಬಾಳು ಭೂಮಿಗೆ ಹೋಗಿತ್ತು, ಜನರಿಗೂ ಕೂಡ ಬೆಲೆ ಆಕಾಶಕ್ಕೆ ಹೋಗಿತ್ತು. ಇಂಥ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಜನರಿಗೆ ಒಂದು ಚೆಕ್ ಮೂಲಕ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಜನರಿಗೆ ತಲುಪಿಸಿ ತನ್ಮೂಲಕ ನಾವು ಅಧಿಕಾರಕ್ಕೆ 136 ಸೀಟ್ನಲ್ಲಿ ಬಂದ್ವಿ. ಬಂದ ಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಲ್ಲದೆ ಜಾರಿ ಕೂಡ ತರಲು ಪ್ರಯತ್ನವನ್ನು ಮಾಡಿ ಎಲ್ಲವನ್ನೂ ಕೂಡ ಒಂದೇ ವರ್ಷದಲ್ಲಿ ಎಲ್ಲವನ್ನೂ ಜಾರಿ ತಂದ ಕೀರ್ತಿ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮತ್ತು ನಮ್ಮ ಸರ್ಕಾರಕ್ಕೂ ತಲುಪುತ್ತೆ. ಬಡ್ಜೆಟಲ್ಲೂ ಕೂಡ 52 ಲಕ್ಷ ಕೋಟಿ ರೂಪಾಯಿಗಳನ್ನು ನಿಯೋಜನೆ ಮಾಡಿ ಬಡ್ಜೆಟ್ ಮೂಲಕವೇ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದು ಇಲ್ಲಿವರೆಗೂ ನಾವು ಸುಮಾರು 140 ಲಕ್ಷ ಕೋಟಿಗಳನ್ನು ಜನರಿಗೆ ನೇರವಾಗಿ DBT ಮೂಲಕ ಹಂಚಿದ್ದೇವೆ. ಇದು ನಮಗೆ ಭಾಳ ಸಂತೋಷವನ್ನು ತಂದಿದೆ. ಭಾರತದಲ್ಲೇ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂಥೇಳಿ ಎಲ್ಲ ವರದಿಗಳು ಬಂದಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವರದಿಗಳು ಬಂದಿದೆ. ಶಕ್ತಿ ಯೋಜನೆಗಂತೂ ನಮ್ಮ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಇದು ರೆಕಾರ್ಡ್ ಆಗಿದೆ. ರೈಟ್, ಎಚ್.ಎಂ. ರೇವಣ್ಣ ಅವ್ರ ಕೈಯಲ್ಲಿ ಏನೂ ಇಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರು ತೀರ್ಮಾನ ಮಾಡಿರೋ ಹಾಗೆ ಪರಿಷ್ಕರಣೆ ಮಾಡ್ತೀವಿ, ಪರಿಷ್ಕರಣೆ ಮಾಡಿ ನಾವು ಗ್ಯಾರಂಟಿ ಯೋಜನೆಯನ್ನು ಅರ್ಹ ಫಲಾನುಭವಿಗಳಿಗೆ ಮುಂದುವರಿಸ್ತೀವಿ ಅಂತ. ಬಟ್ ಜನ ಮಾತ್ರ ಇವೆಲ್ಲ ಬೋಗಸ್ಸು, ಇವ್ರ ಕೈಲಿ ದುಡ್ಡು ಕೊಡೋಕ್ಕಾಗ್ತಿಲ್ಲ, ಹಾಗಾಗಿ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಮರು ಅರ್ಜಿ ಸಲ್ಲಿಕೆಗೂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.